ಅದೇ ರೀತಿಯಲ್ಲಿ ರಾಮಚಂದ್ರನ ಮಣೆ, ವಿಷ್ಣುವಿನ ಮಣೆ, ಲಕ್ಷ್ಮೀನಾರಾಯಣರ ಮಣೆ ಯಾರು ಅಂತಂದುಬಿಟ್ರೆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣ ಎನ್ನತಕ್ಕಂಥ ಮಣೆಯನ್ನು ನಾವು ಚಿಂತನೆ ಮಾಡಿದೆವು ಅಂತಂದರೆ ನಮ್ಮ ಮನಸ್ಸಿನಲ್ಲಿ, ಮನಸ್ಸೆಂಬ ಮನೆಯಲ್ಲಿ ಮುಖ್ಯ ಪ್ರಾಣನೆಂಬ ಮಣೆಯನ್ನು ಹಾಕಿದೆವು ಅಂತಂದರೆ ದೇವರನ್ನು ಕರೀಲಿಕ್ಕೆ ಮತ್ತೆ ಹೆಚ್ಚು ಕಷ್ಟ ಇಲ್ಲ ಅಂದರು. ದೇವರಂತಾನಂತೆ ಅದು ನನ್ನ ಮನೆ, ನಾನು ಬಂದು ಕೂಡ್ತೇನೆ ಅಂತಂದು ಬಿಡ್ತಾ ಅವನೇ ಬಂದು ಕೂಡ್ತಾನಂತೆ. ನಾವು ತುಂಬ ಎಷ್ಟೋ ಸಂದರ್ಭದಲ್ಲಿ ದೇವರ ಕೋಣೆಗೆ ಹೋಗ್ತೇವೆ, ಅಯ್ಯೋ ದೇವರೇ, ಏನು ದೇವರು ಬಿಟ್ಟು ಮತ್ತೆಲ್ಲ ನನ್ನ ತಲೆಗೆ ಬರ್ತಾರೆ ಅಂತೇವೆ ನಾವು. ದೇವರೊಂದು ಬರೋಲ್ಲ, ಮತ್ತೆ ಇದೇನು ಅಂತಂದುಬಿಟ್ರೆ ಉಗ್ರಗಾಮಿಗಳನ್ನು ಬಿಟ್ಟು ಮತ್ತೆ ಯಾರನ್ನು ಒಳಗೆ ಬಿಡಬೇಡ ಅಂತ ಹೇಳಿದಂತೆ. ಅವರೊಂದು ಎಲ್ಲಿಯೂ ನುಗ್ಗುತ್ತಾರೆ, ಮತ್ತೆ ಯಾರೂ ಬರೋಲ್ಲ. ಅದೇ ದೇವರೊಂದು ಬಿಟ್ಟು ಮತ್ತೆ ಎಲ್ಲ ಬರುತ್ತೆ. ಅದಕ್ಕಂದ್ರು ದೇವರು ಬರಬೇಕಾ ನಿನ್ನ ಮನಸ್ಸಿಗೆ, ಸುಲಭದಲ್ಲಿ ಬರಬೇಕಾ, ಮಣೆ ಹಾಕು. ಅಲ್ಲಿಂದಲೇ ನಮ್ಮಲ್ಲಿ ಒಂದು ತಮಾಷೆಗೂ ಬಂತು. ಅವರಿಗೆ ಮಣೆ ಹಾಕಿದ್ದಾರೆ ಕಾಣುತ್ತೆ ಇವರು ಅಂತ ಹೇಳಿಕೊಂಡು, ಏನು ಧಾಮ್ ಧೂಮ್ ತೇನೆ ಏನಾದರೂ ಮಾಡುವ ಪ್ರಸಂಗ ಅದಕ್ಕೆ ಮಣೆ ಹಾಕುವುದು ಅಂತ ಒಂದು ನಮ್ಮಲ್ಲಿ ಅದು ಎಲ್ಲಿಂದ ಎಲ್ಲಿಗೋ ಹೋಗಿಬಿಡುತ್ತೆ ಆ ಶಬ್ದಗಳು. ಅದಕ್ಕಂದ್ರು ಮುಖ್ಯ ಪ್ರಾಣನೆಂಬ ಮಣೆಯನ್ನು ಸದಾಕಾಲ ಚಿಂತನೆ ಮಾಡೋಣ. ದೇವರು ತನ್ನಿಂದಾನೇ ಬಂದು ಕೂಡ. ಅದಕ್ಕೆ ಉದಾಹರಣೆ ಸುಗ್ರೀವ ಎನ್ನತಕ್ಕಂಥ ಯಜಮಾನ, ಹನುಮಂತ ಎನ್ನತಕ್ಕಂಥ ಮಣೆಯನ್ನು ಹಾಕಿದ, ರಾಮನೆಂಬ ವ್ಯಕ್ತಿ ಬಂದು ಆ ಮಣೆಯಲ್ಲಿ ಕೂತ. ಸುಗ್ರೀವ ಕರೆದಿದ್ದನ, ರಾಮನನ್ನು ಬಾ ಅಂತ ಕರೆದಿದ್ದನ ಇಲ್ಲ. ಮತ್ತು ಮಣೆ ಹಾಕುವ ಕೆಲಸ ನಮ್ಮದು. ಅದರಿಂದ ಎಲ್ಲರೂ ಕೂಡ ನಾವು, ನಮಗೆ ದೇವರು ನಮ್ಮ ಮನಸ್ಸಿಗೆ ಬರಬೇಕಾ, ಮನಸ್ಸೆಂಬ ಮನೆಗೆ ದೇವರು ಬರಬೇಕಾ, ಮುಖ್ಯ ಪ್ರಾಣನನ್ನು, ಮುಖ್ಯ ಪ್ರಾಣನ ಅವತಾರರಾದ ಆಚಾರ್ಯ ಮಧ್ವರನ್ನು ನಮ್ಮ ಹೃದಯ, ನಮ್ಮ ಮನಸ್ಸಲ್ಲಿ ಚಿಂತನೆ ಮಾಡಿಕೊಂಡು ದೇವರ ಗುಡಿಯೊಳಗೆ ಪ್ರವೇಶ ಮಾಡಿದೆವು ಅಂತಂದರೆ ರಾಮ ಆರಾಮವಾಗಿ ಬಂದು ಕೂಡ್ತಾನೆ ಆ ಮನೆಯಲ್ಲಿ. ಅದರ ಸಲುವಾಗಿ ಅದನ್ನೇ ಉಪನಿಷತ್ತು ಹೇಳಿರತಕ್ಕಂಥ ಮಾತು.